ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಚಕ್ಲಿ ಹೇಗೆ ಮಾಡೋದಂತೇಳಿ ನೋಡೋಣ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಅಕ್ಕಿ ಬದಲಿಗೆ ಅಕ್ಕಿ ಹಿಟ್ಟನ್ನಾದರೂ ಉಪಯೋಗಿಸ್ಬೋದು, ಬಟ್ ಅಕ್ಕಿನ ತೊಳೆದುಬಿಟ್ಟು ಒಣಗಿಸಿ ಬಿಡಿಸಿರೋ ಅಂಥ ಹಿಟ್ಟಲ್ಲಾದರೆ ಚೆನ್ನಾಗಾಗುತ್ತೆ ಚಕ್ಲಿ. ಹಿಟ್ಟು ಕಲಸೋದಕ್ಕೆ ನೀರು, 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಹುರುಗಡ್ಲೆ ತೊಗೊಳ್ಳಿ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಅಥವಾ ಎಣ್ಣೆನಾದರೂ ಉಪಯೋಗಿಸ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಮೆಣಸಿನ್ಕಾಯಿ ಬೀಜ ತೊಗೊಂಡಿದ್ದೀನಿ ಟೇಸ್ಟ್ಗೆ 1-2 ಸ್ಪೂನಷ್ಟು. ನೀವು ಮೆಣಸಿನ್ಕಾಯಿನೇ ದಪ್ಪದಾಗಿ ರುಬ್ಬಾರು ಹಾಕೋಬೋದು ಅಥವಾ ಖಾರದ ಪುಡಿನಾರು ಹಾಕೋಬೋದು, ಎಣ್ಣೆ ಡೀಪ್ ಫ್ರೈ ಮಾಡಲಿಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ. ಅಕ್ಕಿನ 1-2 ಸಲ ತೊಳೆದುಬಿಟ್ಟು ಒಂದು 5 ನಿಮಿಷ ನೆನೆಸಿಟ್ಕೊಳ್ಳಿ. 5 ನಿಮಿಷ ಸಾಕು. 5 ನಿಮಿಷ ನೆಂದ ಮೇಲೆ ಡ್ರೈನ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನೀರೆಲ್ಲ ಸೋರಿದ ಮೇಲೆ ಒಂದು ಬಟ್ಟೆ ಮೇಲೆ ಹಾರಾಕೊಳ್ಳಿ. ಈ ರೀತಿ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ. ನೀವು ಮುಟ್ಟು ನೋಡಿದ್ರೆ ಕೈಗೆ ನೀರು ಅಂಟಬಾರ್ದು, ಅಲ್ಲಿವರೆಗೂ ಒಣಗಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಅಕ್ಕಿ ಮತ್ತು ಕಡಲೆನ ಮಿಲ್ನಲ್ಲೇ ಬೀಸ್ಕೊಂಬಂದು ಮಾಡ್ಕೋಬೋದು. ಸ್ವಲ್ಪ ಇಷ್ಟಿಷ್ಟೇ ಆದರೆ ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ. ಈ ರೀತಿ ಚೂರು ಗಂಟಿರಬಾರ್ದು. ಈ ರೀತಿ ಇದನ್ನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹುರ್ಕೋಬೇಕು, ಬೆಚ್ಚಗೆ ಮಾಡ್ಕೋಬೇಕು, ತುಂಬ ಏನು ಉರಿಬಾರ್ದು. 1 ನಿಮಿಷ ಅಥವಾ 1.5 ನಿಮಿಷ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಈ ರೀತಿ ಒಂದು ಸಲ ಮುಟ್ಟು ನೋಡಿ. ಬೆಚ್ಚಗಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಪ್ಯಾನ್ನಲ್ಲಿ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಮತ್ತು 1-2 ಟೇಬಲ್ ಸ್ಪೂನು ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. ಎಣ್ಣೆ ತುಪ್ಪ ಜಾಸ್ತಿ ಆದ್ರೂ ಚಕ್ಲಿ ಎಣ್ಣೆ ಕುಡಿಯುತ್ತೆ, ನೋಡಿ ಹಾಕ್ಕೋಬೇಕು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಕಡಲೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿರೋ ಅಂಥ ಕಡಲೆನ ಅಕ್ಕಿ ಹಿಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜರಡಿ ಇಟ್ಕೊಳ್ಳಿ. ಈ ರೀತಿ ಜರಡಿ ಇಟ್ಕೊಳ್ಳಿ. ಇದಕ್ಕೆ ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಬಿಳಿ ಎಳ್ಳು, ಜೀರಿಗೆ, ಮೆಣಸಿನ್ಕಾಯಿ ಬೀಜ ಎಲ್ಲ ಹಾಕ್ಕೊಳ್ಳಿ. ಉಪ್ಪು, ಪುಡಿ ಉಪ್ಪು ಹಾಕ್ಕೊಳ್ಳೋದಾದರೆ ಹಿಟ್ಟಿಗೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಅರಳುಪ್ಪು ಹಾಕ್ತಿದ್ದೀನಿ, ಸೊ ನೀರಿಗೆ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ರೀತಿ ಕೈನಲ್ಲೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಳ್ಳಿ. ಈ ಕ್ವಾಂಟಿಟಿಗೆ 1.5 ಗ್ಲಾಸಷ್ಟು ನೀರು ಬೇಕಾಗುತ್ತೆ, ನೋಡ್ಕೊಂಡು ಹಾಕೋಬೇಕು. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಎಣ್ಣೆ ತುಪ್ಪ ಕಾಯಿಸಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಬಿಸಿ ಇದನ್ನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟಿಗೂ ತುಪ್ಪ ಎಣ್ಣೆ ಸೇರಬೇಕು, ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರು ಕಾಯಿಸ್ಕೊಂಡಿರ್ತೀವಲ್ಲ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಹದ ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ನಾದ್ತೀರ ಅಷ್ಟು ಒಳ್ಳೆಯದು. ಚಕ್ಲಿ ಬಿಡಬೇಕಾದ್ರೂ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ನಾದಲಿಲ್ಲ ಅಂದರೆ ಚಕ್ಲಿ ಬಿಡುವಾಗ ಹಂಗಂಗೆ ಪುಡಿಯಾಗೆ ಹೊಟ್ಟೋಗುತ್ತೆ, ಮತ್ತು ಎಣ್ಣೆಗೆ ಹಾಕ್ದಾಗಲೂ ಪುಡಿ ಆಗಿಬಿಡುತ್ತೆ ನಾದಲಿಲ್ಲ ಅಂದರೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಂದು 4-5 ನಿಮಿಷನಾರು ಈ ರೀತಿ ನಾದ್ಕೊಳ್ಳಿ. ನಾದ್ಕೊಂಡ್ಮೇಲೆ ಇದು ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಹಿಟ್ಟನ್ನ ಹಾಕ್ಕೊಳ್ಳಿ. ಪ್ರತಿ ಸಲ ನೀವು ಹಿಟ್ಟು ಫಿಲ್ ಮಾಡಬೇಕಾದ್ರೂ ಒಂದು ಸಲ ಕೈನಲ್ಲಿ ಮಿದ್ಬಿಟ್ಟೆ ಹಾಕ್ಕೊಳ್ಳಿ. ಈ ರೀತಿ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ಬಿಟ್ಟು ಹಾಕ್ಕೊಳ್ಳಿ. ಈ ಹಿಟ್ಟನ್ನ ಒಣಗಿಸ್ಬಾರ್ದು, ಮುಚ್ಚಿಟ್ಕೋಬೇಕು. ನೆಕ್ಸ್ಟ್ ಚಕ್ಲಿ ಒರಳನ್ನ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಚಕ್ಲಿ ಆಕಾರದಲ್ಲಿ ಬಿಟ್ಕೊಳ್ಳಿ. ಈ ರೀತಿ ನೀವು ಹಿಟ್ಟನ್ನ ನಾದಲಿಲ್ಲ ಅಂದರೆ ಇಲ್ಲೇ ಹಂಗಂಗೆ ಕಟ್ಟಾಗಿಬಿಡುತ್ತೆ ಚಕ್ಲಿ ಬಿಡಬೇಕಾದ್ರೇ. ಚೆನ್ನಾಗಿ ನಾದಿರೋದ್ರಿಂದ ನೋಡಿ ಒಳ್ಳೆ ಶೇಪ್ ಬರ್ತಿದೆ. ಈ ರೀತಿ ಮತ್ತು ದೋಸೆ ಅಕ್ಕಿ ದಪ್ಪಕ್ಕಿಲ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಚಕ್ಲಿ. ನೆಕ್ಸ್ಟ್ ಕಾದಿರೋ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕು. ತುಂಬ ಹಾಕಕ್ಕೆ ಹೋಗ್ಬೇಡಿ. ಎಣ್ಣೆಗೆ ಎಷ್ಟಿದೆಯೋ ಅಷ್ಟು ಹಾಕಿ. ಎಣ್ಣೆ ಕಡಿಮೆ ಆದ್ರೂ ಎಣ್ಣೆ ಕುಡಿಯುತ್ತೆ, ಕರೆಕ್ಟಾಗಿ ಹಾಕ್ಕೋಬೇಕು. ಈ ರೀತಿ ಎರಡೂ ಸೈಡು ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗೆದಿಟ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿದ ಮೇಲೆ ಇದನ್ನು ಡೈರೆಕ್ಟಾಗಿ ನೀವು ಡಬ್ಬಕ್ಕೆ ಹಾಕಿ ಮುಚ್ಚಿಡಬಾರ್ದು, ಮೆತ್ತಗಾಗ್ಬಿಡುತ್ತೆ ಚಕ್ಲಿ. ಯಾವುದೇ ತಿಂಡಿ ಆದ್ರೂ ಅಷ್ಟೇ. ಫಸ್ಟು ಸ್ಟ್ರೈನರಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಆರಿದ ಮೇಲೆ ತಣ್ಣಗಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತಿಂಗಳಾನ್ಗಟ್ಟಲೆ ಕ್ರಿಸ್ಪಿಯಾಗಿರುತ್ತೆ. ಯಾವ ತಿಂಡಿ ಆದರೂ ಅಷ್ಟೇ, ಚಕ್ಲಿ ಅಂತ ಮಾತ್ರ ಅಲ್ಲ, ಯಾವ ತಿಂಡಿ ಆದರೂ ಅಷ್ಟೇ. ನೋಡಿದ್ರಲ್ವ
ಗರ್ಗರಿಯಾದ ಚಕ್ಲಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದಂತೇಳಿ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.